ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನು ಕೆಲವೇ ದಿನಗಳಲ್ಲಿ ಶಾಲೆಗಳು ಆರಂಭ ಆಗುತ್ತೆ. ಗೆಸ್ಟ್ ಟೀಚರ್ ನೋಟಿಫಿಕೇಶನ್ ಕೂಡ ಆಗಿರೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಯಾರೆಲ್ಲ ಪೂರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೋ ಅವರೆಲ್ಲರ ಮುಂದೆ ಎರಡು ಆಪ್ಷನ್ಗಳಿದಾವೆ ಇವಾಗ. ಆ ಎರಡು ಆಪ್ಷನ್ಗಳಲ್ಲಿ ನನಗೂ ಕೂಡ ಸಾಕಷ್ಟು ಜನ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಿ, ಸರ್ ಸೀರಿಯಸ್ ಆಗಿ ಕುಳಿತು ಓದೋದಾ ಅಥವಾ ಗೆಸ್ಟ್ ಟೀಚರ್ ಆಗಿ ಜಾಯ್ನ್ ಆಗದ, ನೋಟಿಫಿಕೇಶನ್ ಆಗುತ್ತಾ ಇಲ್ವಾ? ಸೊ ಇದೇ ಗೊಂದಲದಲ್ಲಿದ್ದೀರಿ. ಬಟ್ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಕ್ಲಾರಿಫಿಕೇಶನ್ ಸಿಗ್ಬೋದು. 100% ನಿರ್ಧಾರ ತಗೊಳ್ಬೇಕಾದವರು ನೀವೇ. ಜಸ್ಟ್ ಏನ್ ಮಾಡೋದ್ರಿಂದ ಅಂದ್ರೆ ಗೆಸ್ಟ್ ಟೀಚರ್ ಆಗಿ ಜಾಯ್ನ್ ಆಗೋದ್ರಿಂದ ಏನ್ ಸಿಗ್ಬೋದು, PSTR, GPSTR ಮತ್ತು HSTR ಓದಿ ಅಪಾಯಿಂಟ್ ಆದ್ಮೇಲೆ ನಿಮ್ಗೆ ಏನೆಲ್ಲ ಸಿಗ್ಬಹುದು ಅನ್ನೋದ್ರ ಬಗ್ಗೆ ಜಸ್ಟ್ ಚರ್ಚೆ ಮಾಡ್ತಾ ಹೋಗ್ತೀನಿ. ಮತ್ತೆ ನೀವು ಯಾವ ಸ್ಥಿತಿಯಲ್ಲಿದ್ದೀರೋ, ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಈಗಾಗಲೇ ಓದಿದ್ರೆ ಏನ್ ಮಾಡ್ಬೋದು, ಅಥವಾ ಓದನ್ನ ಈಗ ಆರಂಭ ಮಾಡ್ತಾ ಇದ್ರೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಬಟ್ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಆಮೇಲೆ ನಿರ್ಧಾರ ತಗೊಳ್ರಿ. ನೀವು ಅರ್ಧಂಬರ್ಧ ನೋಡಿ ನೀವೇನೋ ನಿರ್ಧಾರ ತಗೊಂಡು ಕೊನೆಗೆ ನಾವೇನೋ ಸಲಹೆ ಕೊಟ್ಟಿರ್ತೀವಲ್ಲ ನಮ್ಗಳ ಮೇಲೆ ಗೂಬೆ ಕೂಡ್ಸೋದ್ ಬೇಡ. ಜಸ್ಟ್ ಆಯ್ಕೆ ಮಾತ್ರ ನಿಮ್ದೆ. ಅಂದ್ರೆ ನಾವ್ ಏನ್ ಹೇಳ್ತೀವಿ ಸಲಹೆಗಳನ್ನ ಕೊಡ್ತೀವಿ ಅಷ್ಟೇ, ಬಟ್ ಅದನ್ನ ನಿರ್ಧಾರ ಮಾಡಿ ಅದನ್ನ ನಿಭಾಯಿಸ್ಬೇಕಾದವರು ಕೂಡ ನೀವೇ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತೇಳಿ ಅಡ್ವಾನ್ಸ್ ಹೇಳ್ತಾ ಇದ್ದೀನಿ. ಮೊದ್ಲಿಗೆ ಜಸ್ಟ್ ಒಂದು ಇನ್ಫಾರ್ಮೇಶನ್, ನಾಳೆ 28ನೇ ತಾರೀಕು ಸೋಷಿಯಲ್ ಸೈನ್ಸ್ ಟೆಸ್ಟ್ ಇರುತ್ತೆ, HSTR ಮತ್ತು GPSTR ಗೋಸ್ಕರ. ಯಾರಿಗೆಲ್ಲ ನೀಡಿದೆ ಅವರು ಈ ಕೆಳಗೆ ಕೊಟ್ಟಿರೋ 3 ನಂಬರ್ಗಳಲ್ಲಿ ಯಾವ ನಂಬರ್ಗಾದ್ರೂ ಕಾಂಟ್ಯಾಕ್ಟ್ ಮಾಡಿ ನೀವು ಟೆಸ್ಟ್ ಗೆ ಜಾಯಿನ್ ಆಗ್ಬೋದು. ಟೆಸ್ಟ್ ಬಂದ್ಬಿಟ್ಟು 25 ರೂಪೀಸ್ಗೆ ಇರುತ್ತೆ. ನೆಕ್ಸ್ಟ್, ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡೋದ್ರಿಂದ ಏನು ಅನುಕೂಲಗಳಿದಾವೆ, ಏನ್ ಸಿಗ್ಬೋದು? ಮೊದಲಿಗೆ 12,000ದಿಂದ 15,000 ಸಂಬಳ ಸಿಗುತ್ತೆ. ಅದರಿಂದ ಏನಾಗುತ್ತಂದ್ರೆ ಈಗಿನ ಸಿಚುವೇಶನ್ ಅಲ್ಲಿ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಿದಾವೆ ಅವುಗಳಿಗೆ, ಅದು ಪರ್ಮನೆಂಟ್ ಪ್ರಾಬ್ಲಮ್ ಇರ್ಬೋದು, ಟೆಂಪ್ರವರಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಕುಟುಂಬವನ್ನ ನಿಭಾಯಿಸ್ಕೊಂಡು ಹೋಗುವಂತ ಸಮಸ್ಯೆಗಳಿರ್ಬೋದು. ಸೊ ಇವುಗಳಿಗೆ ಒಂದು ತಾತ್ಕಾಲಿಕವಾಗಿ ಆಸರೆ ಸಿಗುತ್ತೆ. ಯಾಕಂತಂದ್ರೆ ಒಂದು ಬಡ ಕುಟುಂಬ 12,000ದಲ್ಲಿ ಸುಲಭವಾಗಿ ಅಂದ್ರೆ ಸರಳ ಜೀವನ ಮಾಡ್ತಾರಲ್ಲ, ಆ ರೀತಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅಷ್ಟು 12,000 ಸಿಗುತ್ತೆ. ಅದಕ್ಕೂ ಮೇಲೆ ನಾವು ಅನ್ಕೊಂಡಂಗೆ ಜೀವನ ಕಳಿಬೇಕಂತಂದ್ರೆ ಅದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಬೇರೆ ಮಾರ್ಗಗಳಂದ್ರೆ GPSTR ಅದೆಲ್ಲ ಓದಿ ಸಕ್ಸಸ್ ಆಗ್ಲೇಬೇಕಾಗತ್ತೆ. ಸೊ ಈ ಒಂದು ಸಂಬಳದಿಂದ ಕುಟುಂಬಕ್ಕೆ ತಾತ್ಕಾಲಿಕ ಆಸರೆ ಆಗ್ಬೋದು, ಕುಟುಂಬ ಸ್ವಲ್ಪ ದಿನ ನಡಿಬಹುದು. ಅದಾದ ನಂತರ ನೀವ್ ಈಗಾಗ್ಲೇ ಸಿಲೆಬಸ್ ಏನಾದ್ರು ಮುಗಿಸಿದ್ರೆ, ಅಂದ್ರೆ ಈ 2 ತಿಂಗಳು ಏನು ಬೇಸಿಗೆ ರಜೆ ಇತ್ತಲ್ಲ, ಆ ಬೇಸಿಗೆ ರಜೆಯನ್ನ ಯಾರೆಲ್ಲ ಸರಿಯಾಗಿ ಉಪಯೋಗಿಸ್ಕೊಂಡಿದ್ರೋ ಅವರೆಲ್ಲ ಸಿಲೆಬಸ್ ಏನಾದ್ರು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಈಗ ನೀವು ಎರಡನ್ನೂ ಮಾಡ್ಬೋದು. ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಈವ್ನಿಂಗ್ ಬಂದಾದ್ಮೇಲೆ ನೀವು ಸ್ಟಡಿನ ಮಾಡ್ಬೋದು. ಸಾಕಷ್ಟು ಜನ ಆಗ್ತಾರೆ, ಸರ್ ಅಲ್ಲೇ ಟಯರ್ಡ್ ಆಗಿ ಬಂದಿರ್ತೀವಿ, ಓದೋದ್ ಹೆಂಗೆ? ಓದ್ಬೇಕನ್ನೋ ಹಠ ಇತ್ತು ಅಂತಂದ್ರೆ ಎಷ್ಟೆಲ್ಲ ಕೆಲಸ ಮಾಡಿ ಕೂಡ ಓದ್ತಾರೆ. ನಾ ಪ್ರತಿ ಸಲ ಹೇಳ್ತಾ ಇದ್ದೆ, ನಮ್ಮ SR ಕ್ಲಾಸಸ್ ಅಲ್ಲಿ ಕೂಡ BMTC ಕಂಡಕ್ಟರ್ ಆಗಿ ವರ್ಕ್ ಮಾಡ್ತಾ ಬಂದು ಸಿಗೋ ಟೈಮ್ ನ ಸ್ಟಡಿ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಬೇರೆ ಬೇರೆ ಕೆಲಸಗಳನ್ನ ನೈಟ್ ಶಿಫ್ಟ್ ಡ್ಯೂಟಿಗಳಿಗೆ ಹೋಗ್ತಾ ಇದಾರೆ ಕಂಪನಿಗಳಲ್ಲಿ, ಅವರು ಕೂಡ ಹೋಗಿ ಬಂದು ಟೈಮ್ ಸಿಕ್ಕಿರೋ ಟೈಮ್ ಅಲ್ಲಿ ಓದ್ತಾ ಇದ್ರೆ. ಸೊ ಈಗ ಸಾಕಷ್ಟು ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಓದ್ತಾ ಇದ್ರೆ. ಇವನ್ ನಾನು ಕೂಡ ನೋಟಿಫಿಕೇಶನ್ ಆಗೋವರೆಗೂ 22 ನಲ್ಲಿ ನೋಟಿಫಿಕೇಶನ್ ಆಗೋವರೆಗೂ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿದೆ. ಬಟ್ ನಮ್ ಪುಣ್ಯ ಏನಪ್ಪಾ ಅಂತಂದ್ರೆ ಅದು ಬೇಸಿಗೆಯಲ್ಲಿ ಎಕ್ಸಾಮ್ ಇತ್ತು, ಅಂದ್ರೆ May 21 ಗೆ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಆ ಒಂದು ಹಾಲಿಡೇಸ್ ಸಂಪೂರ್ಣವಾಗಿ ನಾವು ಓದ್ಲಿಕ್ಕೆ ಇನ್ವೆಸ್ಟ್ ಮಾಡಿದ್ವಿ. ಬಟ್ ಅದ್ರ ಹಿಂದೆ ಏನಿತ್ತಲ್ಲ, ಶಾಲೆ ಜೊತೆಗೆ ಅಂದ್ರೆ ಆದರ್ಶದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಆ ಸ್ಕೂಲ್ ಮುಗಿದು ಬಂದ ನಂತರ ನಮ್ಮ ಏನು ವರ್ಕ್ ಇದೆ ಅವೆಲ್ಲ ಮುಗಿಸ್ಕೊಂಡು ಆಫ್ಟರ್ ನಾನು ಮಿನಿಮಮ್ 4 to 5 ಅವರ್ಸ್ ಎವ್ರಿ ಡೇ ಟೈಮ್ ಕೊಟ್ಟು ಓದಿದ್ದೆ. ಸೊ ಹಾಗಾಗಿ ನನ್ಗೆ ಅಷ್ಟು ನೋಟಿಫಿಕೇಶನ್ ಟೈಮ್ ಅಲ್ಲಿ ಅಷ್ಟು ಒತ್ತಡ ಆಗ್ಲಿಲ್ಲ. ಅದಾದ ನಂತರ ಇಲ್ಲಿ ನಿಮ್ಗೆ ಒಂದಿಷ್ಟು ಅನುಭವ ಸಿಗ್ಬೋದು, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೊತೆ ಯಾವ ರೀತಿ ಬೆರಿಬಹುದು ಅಂತೇಳಿ. ನೀವು ಅಂದ್ರೆ ಪರ್ಮನೆಂಟ್ ಶಿಕ್ಷಕರ ಹಾಕಿನ ಮುಂಚೆ ಅಲ್ಲಿ ಒಂದು ಒಳ್ಳೆ ಅನುಭವಗಳು ಸಿಗುತ್ತೆ. ಆಸ್ ಎ ಪರ್ಮನೆಂಟ್ ಟೀಚರ್ ಯಾವ ರೀತಿ ವರ್ಕ್ ಮಾಡ್ತಾರೆ, ಪ್ರತಿಯೊಬ್ಬ ಗೆಸ್ಟ್ ಟೀಚರ್ ಕೂಡ ಆ ರೀತಿ ವರ್ಕ್ ಮಾಡ್ತಾರೆ. ಯಾರು ಏನೋ ಅಲ್ಲೇ ಗಳಿತಾರಂತಂದ್ರೆ ನಾವು ಒಪ್ಪಲ್ಲ. ಯಾಕಂತಂದ್ರೆ ನನ್ಗೆ ಗೊತ್ತು, ನಾನು ಒಬ್ಬ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿ ಬಂದಿದ್ದೀನಿ. ನಾ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ಬೇಕಾದ್ರೂ ಕೂಡ 100% ಎಫರ್ಟ್ಸ್ ಹಾಕಿದ್ದೆ. ಇವಾಗ್ಲೂ ಕೂಡ ನಮ್ಮ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸೋ ಗೆಸ್ಟ್ ಟೀಚರ್ಸ್ ಅಲ್ಲಿ ಕೂಡ ನಾವು 100% ಎಫರ್ಟ್ಸ್ ನಾವು ನೋಡ್ತಾ ಇದೀವಿ. ಸೊ ಹಾಗಾಗಿ ಅವ್ರು ಕೆಲಸ ಮಾಡಲ್ಲ ಅಂತ ಯಾರಾದ್ರೂ ಟೀಕೆ ಮಾಡಿದ್ರೆ ಬಹುಶಃ ಅವರು ಅತೃಪ್ತಿಗಳು ಇರ್ಬೋದು ಅಂತೇಳಿ ನನ್ಗನ್ಸುತ್ತೆ. ಎಕ್ಸಲೆಂಟ್ ವರ್ಕ್ ಅಂತೂ
ನಾವು ಗೆಸ್ಟ್ ಟೀಚರ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ನೋ ಪ್ರಾಬ್ಲಮ್. ಅದಾದ ನಂತರ ಇನ್ನು CETಗೆ ಓದೋದ್ರಿಂದ ಏನಾಗ್ಬೋದು, ಏನಾಗುತ್ತೆ, ಬಟ್ ಇಲ್ಲಿ ಸ್ವಲ್ಪ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಬಿ ಕೇರ್ಫುಲ್ ಆಗಿ ಕೇಳ್ಕೊರಿ ಅಷ್ಟೇ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಮೇಲೆ ಏನಾದ್ರೂ ನೋಟಿಫಿಕೇಶನ್ ಡಿಲೇ ಆಯ್ತು, ಅದಾಯ್ತು ಇದಾಯ್ತು ಅಂದ್ರೆ, ಸರ್ ನಿಮ್ ವಿಡಿಯೋ ನೋಡಿ ನಾವು ವರ್ಕ್ಗೆ ಹೋಗ್ಲಿಲ್ಲ, ನಿಮ್ ವಿಡಿಯೋ ನೋಡಿ ನಾವು ಕೆಲ್ಸಕ್ಕೆ ಹೋಗಿಲ್ಲ, ಸೊ ಅವೆಲ್ಲ ಗೂಬೆಗಳು ನಮ್ಮ ಮೇಲೆ ಬರೋದ್ ಬೇಡ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸರ್ಕಾರಿ ಶಾಲೆ ಶಿಕ್ಷಕರಾಗೋದ್ರಿಂದ ಏನ್ ಸಿಗ್ಬಹುದು ಅಂತಂದು ಜಸ್ಟ್ ನಾವು ನೋಡೋದಾದ್ರೆ, ಫಸ್ಟ್ ನಮ್ಮೆಲ್ಲರ ಜೀವಮಾನದ ಉದ್ದೇಶ ಏನಪ್ಪಾ ಅಂತಂದ್ರೆ, ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿ ನಾವೇನ್ ಕನ್ಸಲ್ಲಿ ಅನ್ಕೊಂಡಿರ್ತೀವಲ್ಲ, ನಮ್ ಶಾಲೆ ಹಿಂಗಿರ್ಬೇಕು, ನಮ್ ಮಕ್ಕಳು ಈ ರೀತಿ ಬೆಳಿಬೇಕು, ನಮ್ ಮಕ್ಕಳಲ್ಲಿ ನಮ್ ಮಕ್ಕಳ ಸಾಧನೆಯಲ್ಲಿ ನಮ್ಮ ಒಂದು ಕೆಲಸದ ತೃಪ್ತಿಯನ್ನ ನೋಡ್ಬೇಕಂತ ಏನ್ ಅನ್ಕೊಂಡಿರ್ತೀವಲ್ಲ, ಸೊ ಅದನ್ನ ನೀವು 100% ಎಫರ್ಟ್ಸ್ ಹಾಕಿ ಅಲ್ಲಿ ನೋಡ್ಬೋದು. ರಿಸಲ್ಟ್ ಸ್ವಲ್ಪ ಲೇಟ್ ಆಗಿ ಬರ್ಬೋದು, ಬಟ್ ನೀವು ಕೆಲಸ ಮಾಡೋ ಪ್ರತಿ ಕ್ಷಣ ನಿಮ್ ಮನ್ಸಲ್ಲಿ ಬಂದೋಗುತ್ತೆ. ಅಂದ್ರೆ ಆ ವಿದ್ಯಾರ್ಥಿಗಳಲ್ಲಿ ಆಗೋ ಬದಲಾವಣೆಗಳು ನಿಮ್ಮಲ್ಲಿ ಡೆಫಿನೆಟ್ಲಿ ಒಂದು ಆತ್ಮತೃಪ್ತಿಯನ್ನ ತಂದ್ಕೊಡುತ್ತೆ. ಅದ್ರ ಜೊತೆಗೆ ಎಲ್ರಿಗೂ ಕೂಡ ಕೆಲಸ ಆಲ್ಮೋಸ್ಟ್ ಬಂದಾದ್ಮೇಲೆ ಎಫರ್ಟ್ಸ್ ಹಾಕಿ ಕೆಲಸ ಮಾಡ್ತೀವಿ, ಅದು ಎರಡನೇ ವಿಷಯ. ಬಟ್ ಅದ್ರ ಜೊತೆಗೆ ಆ, ಇಲ್ಲಿ 40+ ಸಂಬಳ ಬರೋದ್ರಿಂದ ನಮ್ಮ ಪ್ರಾಬ್ಲಮ್ಸ್ ಗಳಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ಬಹುದು. ಸೊ ಅದ್ರ ಜೊತೆಗೆ ಅದು ಫೈನಾನ್ಷಿಯಲ್ ಬಿಟ್ಬಿಟ್ರು ಕೂಡ ಒಂದು ಕರ್ತವ್ಯದ ತೃಪ್ತಿ ನಮ್ಗೆ ಸಿಗ್ತಾ ಹೋಗುತ್ತೆ. ಯಾಕಂತಂದ್ರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಅಲ್ಲಿ ನ್ಯೂಟ್ರಲ್ ಆದಾಗ ನಮ್ಮ ಮೈಂಡ್ ಸೆಟ್ ಎಲ್ಲಿಗೆ ಹೋಗುತ್ತೆ, ಆಲ್ಮೋಸ್ಟ್ ಕೆಲಸದ ಕಡೆ ಕಾನ್ಸಂಟ್ರೇಷನ್ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಎಫರ್ಟ್ಸ್ ಇಂದ ನಾವು ವರ್ಕ್ ಮಾಡಿದಾಗ ಅದೊಂದು ಆತ್ಮತೃಪ್ತಿ ಕೂಡ ನಮಗೆ ಸಿಗುತ್ತೆ. ಈಗ ನೂರಾರು ಸಮಸ್ಯೆಗಳನ್ನ ಇಟ್ಕೊಂಡು ಅಲ್ಲಿ ಕೆಲಸ ಮಾಡೋದು ಬೇರೆ ಇರುತ್ತೆ. ಅಂದ್ರೆ ಫೈನಾನ್ಷಿಯಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಕೆಲಸ ಮಾಡೋದು ಬೇರೆ ಇರುತ್ತೆ. ಯಾವುದೇ ಪ್ರಾಬ್ಲಮ್ಸ್ ಇರ್ಲಾರ್ದೆ ಫ್ರೀ ಮೈಂಡ್ ಇಂದ ಹೋಗಿ ವರ್ಕ್ ಮಾಡೋದು ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಸಂಬಳ ಜಾಸ್ತಿ ಬರೋದ್ರಿಂದ ನೀವು ಫ್ರೀ ಮೈಂಡ್ ಇಂದ ಅಲ್ಲಿ ವರ್ಕ್ ಮಾಡ್ತಿರಲ್ಲ, ಸೊ ಡೆಫಿನೆಟ್ಲಿ ಅಲ್ಲಿ ನಿಮ್ಮ ಎಫರ್ಟ್ಸ್ ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಕುಟುಂಬದ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ಏನೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ನಂಗೆ ಅನ್ಸುತ್ತೆ. ಅದ್ರ ಜೊತೆಗೆ ಈ ಒಂದು ಪರ್ಮನೆಂಟ್ ಟೀಚರ್ ಆಗೋದ್ರಿಂದ ಒಂದು ನೆಮ್ಮದಿಯ ಜೀವನ ನಿಮ್ಗೆ ಸಿಗ್ಬಹುದು. ಬಟ್ ಇದರಿಂದ ಕೂಡ ಸಾಕಷ್ಟು ಕಂಡೀಷನ್ಸ್ ಇದಾವೆ. ಏನ್ ಕಂಡೀಷನ್ಸ್ ಇದಾವೆ ಅಂತಂದ್ರೆ, ನೋಟಿಫಿಕೇಶನ್ ಆಗೋವರೆಗೂ ಕಾಯ್ಲೇಬೇಕು. ಅದು ನೋಟಿಫಿಕೇಶನ್ ನೀವು ಅಂದ ತಕ್ಷಣ ಇವತ್ತೇ ಬಿಡುತ್ತಾ, ನಾಳೆ ಬಿಡುತ್ತಾ, ಸೊ ಅವೆಲ್ಲ ಆಗಲ್ಲ. ಅದು ಯಾವ ಸಮಯಕ್ಕೆ, ಇವಾಗ ನೋಡ್ರಿ, ಯಾವೊಬ್ಬ ಯೂಟ್ಯೂಬರ್ ಕೈಲಿಲ್ಲ ನೋಟಿಫಿಕೇಶನ್ ಇವಾಗ್ಲೇ ಮಾಡಿ ಅಂದ್ರೆ ಜಸ್ಟ್ ಒತ್ತಡ ಆಗ್ಬೋದು, ಬಟ್ ಇವಾಗ್ಲೇ ಮಾಡ್ತೀನಿ ಅಂತಂದು ಯೂಟ್ಯೂಬರ್ ಒಂದು ಆಶ್ವಾಸನೆ ಕೊಡಕ್ ಸಾಧ್ಯ ಇಲ್ಲ. ಸೊ ಅದು ಸರ್ಕಾರದ ಹಂತದಲ್ಲಿದ್ದಾಗ ಅದು ಬರೋವರೆಗೂ ಒಂದು ತಾಳ್ಮೆ ಇರ್ಬೇಕು. ಆಲ್ಮೋಸ್ಟ್ ತಾಳ್ಮೆ ಮೀರಿ ಹೋಗ್ಬಿಟ್ಟೈತೆ, ಬಟ್ ಅನಿವಾರ್ಯ. ಅವುಗಳು ಯಾವುವು ಆ ಸ್ಪರ್ಧಾರ್ಥಿಗಳ ಕೈಯಲ್ಲಿ ಅಂದ್ರೆ ನಮ್ಗಳ ಕೈಯಲ್ಲಿ ಇಲ್ಲಲ್ಲ. ಸೊ ಹಾಗಾಗಿ ನೋಟಿಫಿಕೇಶನ್ ಬರೋವರೆಗೂ ತಾಳ್ಮೆಯಿಂದ ಕಾಯ್ಬೇಕು. ಯಾವುದೇ ಕಾರಣಕ್ಕೂ ಡಿಲೇ ಆಯ್ತು ನೋಟಿಫಿಕೇಶನ್ ಅಂತೇಳಿ ಆತ್ಮವಿಶ್ವಾಸವನ್ನ ಕಳ್ಕೊಳಂಗಿಲ್ಲ. ಸೊ ಮಧ್ಯದಲ್ಲಿ ಓದ್ ಬಿಡೋಂಗಿಲ್ಲ. ಸೊ ಈ ಕಂಡೀಷನ್ಸ್ ಗೆ ಒಪ್ಕೊಳ್ಳೋದಿದ್ರೆ ಇಲ್ಲಿ ಚಾಯ್ಸ್ ಮಾಡ್ಕೊಂಡು ಸ್ಟಡಿ ಕೂಡ್ಬೋದು. ನೋಟಿಫಿಕೇಶನ್ ಎಷ್ಟು ಲೇಟ್ ಆದ್ರೂ ಕೂಡ, ಅಂದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಈ ವರ್ಷ 100% ನೋಟಿಫಿಕೇಶನ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದು PSTR ಆಗುತ್ತೋ, GPSTR ಆಗುತ್ತೋ, HSTR ಆಗುತ್ತೋ, ಯಾವುದೇ ಒಂದಂತೂ ಯಾರು ಯಾವ್ದಕ್ಕೆ ಎಲಿಜಿಬಲ್ ಇದ್ರೆ ಅದನ್ನ ನೋಡ್ಕೊಂಡು ನೀವು ನಿರ್ಧಾರ ತಗೊಳ್ಬೇಕಾಗತ್ತೆ. ಬಟ್ ಇಲ್ಲಿ ಯಾವ್ದಾಗುತ್ತೆ ಏನೋ ಅದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೊಳಂಗಿಲ್ಲ. ಇವಾಗ ಲಾಸ್ಟ್ ನೋಟಿಫಿಕೇಶನ್ ಆಗುತ್ತೆ ಆಗುತ್ತೆ ಅಂತೇಳಿ ಹೇಳಿದಾಗ ಎಷ್ಟೋ ಜನ ಶಾಲೆ ಬಿಟ್ರು. ಶಾಲೆ ಬಿಟ್ಟಾದ್ಮೇಲೆ ಇವತ್ತಿನವರೆಗೂ ಪೇಚಾಡ್ತಾ ಇದ್ದಾರೆ. ಸೊ ಅಂದ್ರೆ ಡಿಸೆಂಬರ್ ಜನವರಿಲಿ ಕೆಲವೊಬ್ರು ಶಾಲೆ ಬಿಡ್ತಾ ಹೋದ್ರು. ಸರ್ ಸುಮ್ನೆ ಶಾಲೆ ಬಿಟ್ಟಿವಿ ಸರ್, ನಾವು ಅವಾಗ ತಪ್ಪು ಮಾಡಿಬಿಟ್ಟಿವಿ, ನೋಟಿಫಿಕೇಶನ್ ಆಗತ್ತೆ ಅಂತ ಅನ್ಕೊಂಡಿದ್ವಿ. ಇಲ್ಲಿ ನೋಡಿ, ಎಲ್ರು ಊಹೆ ಮಾಡ್ಬೋದೇ ವಿನಃ 100% ಭವಿಷ್ಯತ್ತನ್ನ ಯಾರು ಹೇಳಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದು ನೀವು ಲಾಸ್ ಅಂತೇಳಿ ಯಾಕೆ ಅನ್ಕೊಂಡ್ರೋ ಅದು ಗೊತ್ತಾಗ್ಲಿಲ್ಲ. ಇರೋ ಟೈಮ್ ಅನ್ನಂತೂ ನೀವು ಡೆಫಿನೆಟ್ಲಿ ಓದ್ಲಿಕ್ಕೆ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಅದು ನೋವು ಇರಲ್ಲ. ಸುಮ್ನೆ ಬಿಟ್ಟೆ ಶಾಲೆ ಅನ್ನೋ ಒಂದು ಫೀಲ್ ಇರಲ್ಲ. ಸೊ ನೀವೇನಾದ್ರೂ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಿದ್ರೆ ಅದು ಫೀಲ್ ಇರುತ್ತೆ ನಿಮ್ಗೆ. ಸೊ ಹಾಗಾಗಿ ನೀವೇನ್ ನಿರ್ಧಾರ ಮಾಡ್ತೀರೋ ನಿಮ್ಗೆ ಬಿಟ್ಟಿರೋದು. ಸೊ ತಾಳ್ಮೆ ಕಳ್ಕೊಳ್ಬೇಡ್ರಿ, ನಿರಂತರ ಓದು ಕಡ್ಡಾಯ. ನೋಟಿಫಿಕೇಶನ್ ಸ್ವಲ್ಪ ಡಿಲೇ ಆದ್ರೂ, ಸ್ವಲ್ಪ ಮುಂದೆ ಹೋದ್ರು ಕೂಡ ಆ ಆ ಒಂದು ಓದನ್ನ ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ. ಅದು ಸ್ವಲ್ಪ ವ್ಯತ್ಯಾಸ ಆಗಿದ್ರು ಕೂಡ ನೀವು ಆವಾಗ ಪಾಸಿಟಿವ್ ಆಗಿ ಅದು ರಿವಿಷನ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಸಿಕ್ಕಿತ್ತು ಅಂತೇಳಿ ನೀವು ಯೋಚನೆ ಮಾಡ್ಬೋದು. ನೆಕ್ಸ್ಟ್, ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಮೇಲೆ ನಂಬಿಕೆ ನೀವು ಕಳ್ಕೊಳಂಗಿಲ್ಲ. ಸಿಲೆಬಸ್ ಮುಗ್ದಿಲ್ಲ, ಅದು ಆಗಿಲ್ಲ, ಅದು ಬರ್ತಿಲ್ಲ, ಇದು ಬರ್ತಿಲ್ಲ ಅಂತೇಳಿ ನೀವು ನಿಮ್ಮೆಲ್ಲ ನಂಬಿಕೆ ನೀವು ಕಳ್ಕೊಳಂಗಿಲ್ಲ.
ಕೊನೆಗೆ ನಿಮ್ಗಳಿಗೆ ಏನು ಟೀಕೆ ಮಾಡ್ತಾ ಇರ್ತಾರಲ್ಲ ಅವರನ್ನು ನಿಭಾಯಿಸ್ಬೇಕಾದ್ರೂ ಕೂಡ ನೀವೇ. ಎಷ್ಟು ಓದ್ತೀಯ, ನೌಕರಿ ಆಗಲ್ಲ, ಅದಾಗಲ್ಲ, ಇದಾಗಲ್ಲ, ಸಾಕಷ್ಟು ಜನ ಸಾಕಷ್ಟು ಮಾತಾಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಉತ್ತರ ಕೊಡ್ತಾ ನಿಮ್ ಜೀವನದ ಕಡೆ ನೀವು ಗಮನ ಕೊಡ್ಲೇಬೇಕಾಗತ್ತೆ. ಸೊ ಇವುಗಳನ್ನ ನೀವು ಯೋಚನೆ ಮಾಡ್ಕೊಂಡು ನಿರ್ಧಾರ ತಗೊಳ್ಬೇಕಾಗತ್ತೆ. ಕೊನೆಗೆ ನಾ ಹೇಳ್ತೀನಲ್ಲ, ಇಷ್ಟು ವ್ಯತ್ಯಾಸಗಳನ್ನ ನೋಡ್ಕೊಳ್ರಿ. ಅಂದ್ರೆ ಒಂದು ಕನ್ಕ್ಲೂಷನ್ ನಾವು ಕೊಡೋದೇನಂತಂದ್ರೆ, ಯಾರೆಲ್ಲ ಈಗಾಗ್ಲೇ 100% ಸಿಲೆಬಸ್ ನ ಕಂಪ್ಲೀಟ್ ಮಾಡಿದೀರಾ, ನಾನು ಫಸ್ಟ್ಗೆ ಹೇಳಿದ್ದೆ ಏನಂತಂದು, ಇಲ್ಲಿ ಈಗಾಗ್ಲೇ ಸಿಲೆಬಸ್ ಅನ್ನ ಪೂರ್ಣಗೊಳಿಸಿದ್ರೆ ಕೆಲ್ಸದ ಜೊತೆಗೆ ನೀವು ರಿವಿಷನ್ ಮಾಡ್ಕೊಳ್ತಾ ಹೋಗ್ಬಹುದು. ಅಥವಾ ಸಂಜೆ ಬಂದಾದ್ಮೇಲೆ ನೀವು ಕ್ಲಿಯರ್ ಆಗಿ ಒಂದಿಷ್ಟು ಟೈಮ್ ನ ಸೆಟ್ ಮಾಡ್ಕೊಂಡು, ಅಂದ್ರೆ ಫಾರ್ ಎಕ್ಸಾಂಪಲ್ ಪರ್ ಡೇ 6 ಅವರ್ಸ್ ಮಾಡ್ಕೊಳ್ಳೇಬೇಕು, ಅನಿವಾರ್ಯ, ಸ್ವಲ್ಪ ದಿನ ಕಷ್ಟ ಪಡ್ಲೇಬೇಕು. 6 to 8 ಅವರ್ಸ್ ಆದ್ರೂ ಟೈಮ್ ನ ಸೆಟ್ ಮಾಡ್ಕೊಂಡು ನೀವು ಓದ್ಲೇಬೇಕಾಗತ್ತೆ. ಅಂದ್ರೆ ಯಾರು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತೀವಿ ಅನ್ನೋರು ಅಷ್ಟನ್ನ ಟೈಮ್ ನೀವು ತಗೊಳ್ತೀವಿ ಅನ್ನಂಗಿದ್ರೆ ಎರಡನ್ನೂ ಹ್ಯಾಂಡಲ್ ಮಾಡ್ಬೋದು. ಇನ್ನು ಯಾರೆಲ್ಲ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ವೀಕ್ ಇದೆನೋ ಅವರು, ನಾ ಈಗಾಗ್ಲೇ ಹೇಳ್ದಂಗೆ, ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ರಿ. ಗೆಸ್ಟ್ ಟೀಚರ್ ಆಗಿ ಜಾಯ್ನ್ ಆದ್ರೆ ಏನಾಗ್ಬೋದು, GPSTR ಅಂದ್ರೆ ಈ CET-ಗೋಸ್ಕರ ಓದಿದ್ರೆ ಏನ್ ಆಗ್ಬೋದು, ಇವೆರಡರ ವ್ಯತ್ಯಾಸ ನೋಡ್ಕೊಳ್ರಿ. ನಿಮ್ ಫ್ಯಾಮಿಲಿ ಕಂಡೀಷನ್ ಗಳನ್ನ ನೋಡ್ಕೊಳ್ರಿ. ಎರಡರ ಮಧ್ಯೆ ನೀವು ಯೋಚನೆ ಮಾಡ್ಕೊಂಡು ಸ್ವಯಂ ನಿರ್ಧಾರ ತಗೊಂಡ್ರೆ ಬಹಳಷ್ಟು ಒಳ್ಳೆಯದು. ಅದಾದ ನಂತರ ಇನ್ನೊಂದೇನಂತಂದ್ರೆ, ಯಾವ್ದೇ ಒಂದು ಸಮಸ್ಯೆ ಕೂಡ ಶಾಶ್ವತ ಅಲ್ಲ. ಅದನ್ನ ನಾವು ಹೆಂಗೆ ನೋಡ್ತೀವಿ, ಅದನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಅದ್ರ ವ್ಯಾಲಿಡಿಟಿ ನಿಂತಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಸಣ್ಣ ಸಮಸ್ಯೆ ಇದೆ, ಅದನ್ನ ಏನೋ ಒಂದು ರೀತಿಯಲ್ಲಿ ನಾವು ಪರಿಹಾರ ಹುಡ್ಕೊಂಡ್ರೆ ಆ ಸಮಸ್ಯೆ ಇಂದಿಗೆ ಕೊನೆ ಆಗುತ್ತೆ. ಆ ಸಮಸ್ಯೆ ನಾವು ಹಂಗೆ ತಳ್ಕೊಂಡು ಹೋದ್ರೆ ಅದು ಇನ್ನೂ 10 ವರ್ಷ ಹಂಗೆ ಮುಂದೆ ಹೋಗುತ್ತೆ. ಸೊ ಅಂದ್ರೆ ನಾವು ಯಾವ ರೀತಿ ಆ ಸಮಸ್ಯೆನ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಅದರ ಒಂದು ವ್ಯಾಲಿಡಿಟಿ ನಿಂತಿರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಡಿಸಪಾಯಿಂಟ್ ಆಗೋಂಗಿಲ್ಲ. ಒಂದ್ಸಲ ಓದ್ಲಿಕ್ಕೆ ನೀವು ನಿರ್ಧಾರ ಮಾಡಿ ಕುಂತಾದ್ಮೇಲೆ ಹಿಂದೆ ಹೆಜ್ಜೆ ಇಡೋಂಗಿಲ್ಲ. ಅಂದ್ರೆ ನಾನು ತಪ್ಪು ಮಾಡಿದೆ, ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ಬೇಕಾಗಿತ್ತು ಅಂತಂದು ನೀವು ಪುನಃ ಯೋಚನೆ ಮಾಡೋಂಗಿಲ್ಲ. ಯಾಕಂತಂದ್ರೆ ಅದನ್ನ ಆರಂಭದಲ್ಲೇ ನೀವು ನಿರ್ಧಾರ ಮಾಡಿ ಮುಂದೆ ಹೋಗಿರ್ತೀರ. ಸೊ ಹೋಗಿದ್ದಾಗ ಅದು ನಿಮ್ ಮೇಲೆ ನೀವ್ ಯಾಕೆ ಆತ್ಮವಿಶ್ವಾಸ ಕಳ್ಕೋಬೇಕು, ನಿಮ್ಮನ್ನ ನೀವ್ ಯಾಕೆ ಟೀಕೆಗೊಳಪಡಿಸ್ಕೋಬೇಕು? ಅದು ಆ ನಿರ್ಧಾರ ತಗೊಳ್ಬೇಕಾದ್ರೆ ನೀವೇ ಯೋಚನೆ ಮಾಡಿರ್ತೀರಲ್ವಾ, ಮತ್ತೆ ಅದನ್ನ ಯಾಕೆ ನಿಮ್ಮನ್ನ ನೀವೇ ಟೀಕೆಗೊಳಪಡಿಸ್ಕೋಬೇಕು? ಸೊ ಹಾಗಾಗಿ ಸಮಸ್ಯೆಗಳನ್ನೋದು ಶಾಶ್ವತ ಇರಲ್ಲ. ಸೊ ಅದಕ್ಕೇನಾದ್ರೂ ಒಂದು ಪರಿಹಾರ ಇರುತ್ತೆ. ಹೇಗಾದ್ರೂ ಮಾಡ್ಕೊಂಡು ಈ ವರ್ಷ ನೌಕರಿ ಮಾಡ್ಕೊಳ್ರಿ ಅಂತೇಳಿ ನಮ್ಮ SRD ಕ್ಲಾಸಸ್ ಇಂದ ನಾವೆಲ್ಲ ನಿಮ್ಗೆ ಆಶಿಸ್ತಾ ಇದ್ದೀವಿ. ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮ್ ಮೇಲಿನ ಆತ್ಮವಿಶ್ವಾಸವನ್ನ ಕಳ್ಕೊಳ್ಬೇಡಿ ಅಂತ ಹೇಳ್ತಾ, ಒಂದು ಸಲ ಕುಂತು ಒಂದ್ ಕಡೆ ಬರ್ಕೊಂಡು ಯೋಚನೆ ಮಾಡಿ ನಿರ್ಧಾರವನ್ನ ತಗೊಳ್ರಿ, ಗೆಸ್ಟ್ ಟೀಚರ್ ಆಗಿ ಹೋಗೋದ ಬಿಡೋದ ಅಂತ. ಯಾಕಂದ್ರೆ ಇನ್ನೊಂದು 2-3 ಡೇಸ್ ಅಲ್ಲಿ ಯಾವ ಶಾಲೆಗೆ ಎಷ್ಟು ಪೋಸ್ಟ್ ಅಂತ ಹೇಳಿ ಬಿಡುಗಡೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ June 1st ಗೆ ಗೆಸ್ಟ್ ಟೀಚರ್ಸ್ ನ ತಗೊಳ್ಳೋ ಸಾಧ್ಯತೆ ಬಹಳಷ್ಟು ಇದೆ. ಸೊ ಆ ಒಂದು ಕಾರಣಕ್ಕಾಗಿ ನೀವುಗಳು ಇನ್ನ ಒಂದ್ 2 ದಿನದಲ್ಲೇ ಫೈನಲ್ ಆಗಿ ನಿರ್ಧಾರ ಮಾಡ್ಕೊಂಡು ಒಂದು ಸ್ಟ್ರಾಂಗ್ ಡಿಸಿಷನ್ ನ ತಗೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.